ನಾಗಮಂಗಲದ ಬದ್ರಿಕೊಪ್ಪ ನಗರದಲ್ಲಿ ಇವತ್ತು ನಡೆದಿರತಕ್ಕಂಥ ಘಟನೆ ನಿಜಕ್ಕೂ ಕೂಡ ಯಾರು ಕೂಡ ಜೀರ್ಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. 28 ವರ್ಷದ ಕಿರಣ್ ಅಂತಕ್ಕಂಥ ಒಬ್ಬ ಯುವಕ ಏನು ಪ್ರತಿ ವರ್ಷವೂ ಕೂಡ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದ. ಭಾಳ ಉತ್ಸಾಹಕತೆಯಿಂದ ಅವನೇ ನಿಂತು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ಎಲ್ಲರ ಜೊತೆಯಲ್ಲೂ ನಗನಗ್ತಾ ಹೆಜ್ಜೆ ಆಗ್ತಾ ಇದ್ದ ಅಂತಕ್ಕಂಥದ್ದನ್ನು ಕೇಳ್ಪಟ್ಟೆ. BCom ಓದಿದ್ದ. ಸನ್ಮಾನ್ಯ ಸುರೇಶ್ ಗೌಡರು ಅವನಿಗೆ ಕೆಲಸ ಕೊಡಿಸ್ಬೇಕು ಅಂತಕ್ಕಂಥ ವಿಷಯವನ್ನು ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಪ್ರಸ್ತಾವನೆ ಮಾಡಿದ್ರು. ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಅವನಿಗೆ ಜಾಬ್ಗೆ ಸೇರಿಸಬೇಕು ಅಂತಕ್ಕಂಥದ್ದು ಚರ್ಚೆ ಆಗಿತ್ತು. ಆದರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ತಮ್ಮೆಲ್ರಿಗೂ ಗೊತ್ತಿದ್ದಾಗೆ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಏನು ಕೆಲವೊಂದಷ್ಟು ಘಟನೆಗಳು ನಡೀತು. ಇಡೀ ರಾಜ್ಯಕ್ಕೆ ಅದನ್ನು ತಾವು ತೋರಿಸಿದ್ದೀರಿ. ಆದರೆ ಕಿರಣ್ಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಈ ಒಂದು ಘಟನೆಯಿಂದ ಅವರ ಸ್ನೇಹಿತರುಗಳು, ಅವರ ಸಹಪಾಠಿಗಳು ಇವತ್ತೇನೋ ಭಾಳಷ್ಟು ಜನ ಕಸ್ಟಡಿನಲ್ಲಿ ಇದ್ದಾರೆ. ತಂದೆಯವರು ಇದ್ದಾರೆ. ತಂದೆಯವರು ಈಗ ತಾನೇ ಈ ಕಾರ್ಯಕ್ಕೆ ಇವತ್ತು ಇಲ್ಲಿ ಬಿಟ್ಟಿರ್ತಕ್ಕಂಥದ್ದವ್ರನ್ನ ಹೊರಗಡೆ. ಇವೆಲ್ಲವನ್ನ ನೋಡಿ ಭಾಳ ಮನನೊಂದು ಅವನಿಗೆ ಒಂದು ರೀತಿ BP ವೇರಿಯೇಷನ್ ಆಗಿ ಇವತ್ತು ಸಾವನ್ನು ಅಪ್ಪಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಷಾದನೀಯ, ಭಾಳ ದುಃಖಕರವಾದಂಥ ಸಂಗತಿ. ಏಕೆಂದರೆ ಈಗ ತಾನೇ ಸಣ್ಣ ಮಗುನ ಪಾಪುನ ನೋಡಿದೆ. 2 ವರ್ಷವೂ ಆಗಿಲ್ಲ ಅಂತಕ್ಕಂಥದ್ದು ಕೇಳಿದೆ. 1 ವರ್ಷವಾ? 1.25 ವರ್ಷ. ಅವರು ಹೆಣ್ಣು ಮಗಳಿಗೆ ಸನ್ಮಾನ್ಯ ಕುಮಾರಣ್ಣವರು ಈಗ ತಾನೇ ದೂರವಾಣಿ ಮೂಲಕ ಮಾತನಾಡಿದ್ದೇವೆ. ಸುರೇಶ್ ಗೌಡರು ಮಾತನಾಡಿದ್ದಾರೆ. ಏನು ಕಿರಣ್ ಅವ್ರಿಗೆ ಜಾಬ್ ಕೊಡಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಜಾಬಿನ ಎಲ್ಲ ರೀತಿ ವ್ಯವಸ್ಥೆಗಳಾಗ್ತಾಯಿತ್ತು. ಅದನ್ನು ಮುಂದಿನ ದಿನಗಳಲ್ಲಿ ಆ ಹೆಣ್ಣುಮಗಳಿಗೆ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು ಈಗ ತಾನೇ ಧೈರ್ಯವನ್ನು ತುಂಬಿ ಬಂದಿದ್ದೇವೆ. ಆದರೆ ಒಂದು ಭಾಳ ಬೇಸರ ಆಗ್ತಕ್ಕಂಥ ಸಂಗತಿ, ಶಾಂತಿ ಸಭೆ ಮಾಡ್ತೇವೆ ಅಂತಕ್ಕಂಥದ್ದು DC ಇರ್ಬೋದು, SP ಇರ್ಬೋದು, ಜಿಲ್ಲಾಡಳಿತ ಶಾಂತಿ ಸಭೆ ಮಾಡಿದ್ದಾರೆ. ಶಾಂತಿ ಸಭೆ ಕೇವಲ ಕಾಟಾಚಾರದ ಸಭೆನಾ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ಶಾಂತಿ ಸಭೆ ಆದ ನಂತರ ಶಾಂತಿ ನೆಲೆಸಬೇಕಲ್ವಾ? ಏನಾಗಿದೆ? ಆದರೆ ಈಗ ಕಸ್ಟಡಿನಲ್ಲಿ ಇರ್ತಕ್ಕಂಥವ್ರು, ಕಾನೂನಿದೆ, ಕೋರ್ಟ್ ಇದೆ, ಲಾಯರ್ಗಳಿದ್ದಾರೆ. ಅವ್ರನ್ನ ಯಾವ ರೀತಿ ಹೊರಗಡೆ ತಗೊಬರ್ಬೇಕು, ಅವ್ರಿಗೆ ಯಾವ ರೀತಿ ನಾವು ನ್ಯಾಯ ಒದಗಿಸ್ತೇವೆ ಅವ್ರ ಜೊತೆನಲ್ಲಿ ನಿಂತು. ಆದರೆ ಮಿಕ್ಕದವ್ರು ಏನು ತಪ್ಪು ಮಾಡಿದ್ದಾರೆ? ಹೆಣ್ಮಕ್ಳುಗಳು ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಅಕ್ಕಪಕ್ಕ ಊರಿನವರು ಬಂದು ಅವ್ರಿಗೆ ಸಹಾಯ ಹಸ್ತ ಕೈ ಚಾಚ್ತಾ ಇದ್ದಾರೆ. ಈ ಘಟನೆ ಆದಾಗ ಕುಮಾರಣ್ಣವ್ರು ಬಂದರು. ಇಲ್ಲಿ ನಾವು ಯಾವುದೋ ಒಂದು ಸಮುದಾಯ, ಒಂದು ಜಾತಿನ ಓಲೈಸ್ಕೊಂಡು ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವು ಸಿದ್ಧರಿಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಮಾನವೀಯತೆಯನ್ನು ಮೆರಿಬೇಕಾಗ್ತದೆ. ಯಾರ್ಯಾರಿಗೆ ಅವರ ಆಸ್ತಿಗಳು ನಷ್ಟ ಆಗಿದೆ, ಯಾರ್ಯಾರಿಗೆ ನೋವುಂಟಾಗಿದೆ, ಪ್ರತಿಯೊಬ್ಬರಿಗೂ ಕೂಡ ಬಂದು ನಿಂತು ಸಾಂತ್ವನ ಹೇಳೋದಷ್ಟೇ ಅಲ್ದಿರ ಆರ್ಥಿಕವಾಗಿ ನೆರವನ್ನು ನೀಡಿ ನಿಮ್ಮ ಜೊತೆನಲ್ಲಿದ್ದೀನಿ ಅಂತಕ್ಕಂಥ ಆತ್ಮವಿಶ್ವಾಸ ತುಂಬಿಸೋದ್ರು. ಮತ್ತೆ ನನಗೆ ಮೊನ್ನೆ ಪ್ರವಾಸದಲ್ಲಿದ್ದರು, ಫೋನ್ ಮಾಡಿದರು. ಇಲ್ಲ, ನನಗೆ ಸಮಾಧಾನ ಇಲ್ಲ ಕಣೋ, ಊರಿನಲ್ಲಿ ಹೆಣ್ಮಕ್ಳುಗಳು ಭಾಳ ನೊಂದಿದ್ದಾರೆ, ಭಾಳ ದುಃಖದಲ್ಲಿದ್ದಾರೆ. ಸುರೇಶ್ ಗೌಡರು ಫೋನ್ ಮಾಡಿ ತಿಳಿಸಿದರು. ಅವ್ರಿಗೇನಾದರೂ ನಾನು ಬಂದು ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಬೇಕು ಅಂತ ಮತ್ತೆ ಬಂದರು. ಸಹಾಯ ಮಾಡಿದರು, ಹೊರಟರು.